ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಹಾಸನದಲ್ಲಿ ನಾಪತ್ತೆಯಾಗಿ ಪೊಲೀಸರ ನಿದ್ದೆ ಕೆಡಿಸಿದ್ದಂತಹ ಮಹಿಳೆ ಕುಣಿಗಲ್ನ ಗೊಟ್ಟಿಗೆರೆಯಲ್ಲಿ ಪ್ರತ್ಯಕ್ಷವಾಗಿದ್ದು, ಅದು ಕೂಡ ಕಳೆದ 2 ದಿನಗಳಿಂದ ಸಾಕಷ್ಟು ತಲೆ ಕೆಡಿಸ್ಕೊಂಡು ಹಾಸನ ಪೊಲೀಸರು ಹುಡುಕ್ತಾ ಇದ್ರು. ಕುಣಿಗಲ್ನ ಗೊಟ್ಟಿಗೆರೆಯ ಒಂದು ಮನೆಯಲ್ಲಿ ಆತನ ಸ್ನೇಹಿತ ಡೇವಿಡ್ ಅನ್ನೋರ ಜೊತೆ ಆ ಮಹಿಳೆ ಇದ್ದರು. ಸದ್ಯ ಈಗ ಮನೆ ಮಾಲೀಕರಾದಂಥ ಶಿವಣ್ಣ ಅವ್ರು ನಮ್ಮ ಜೊತೆ ಇದ್ರು. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಮನೆಯಲ್ಲಿ ಏನೋ ಹಾಸನದಲ್ಲಿ ಕಳೆದೋಗಿದ್ಲು ಆ ಮಹಿಳೆ ಇದ್ರು, ಏನಾದರೂ ಗೊತ್ತಿತ್ತಾ ನಿಮಗೆ? ಗೊತ್ತಿಲ್ಲ ಸರ್. ಹಾಂ, ಗೊತ್ತಿಲ್ಲ ಸರ್. ಇವ್ರು ಯಾವಾಗಿಂದ ನಿಮ್ಮ ಮನೇಲಿ ಬಾಡಿಗೆ ಇರೋದು? 1.5 ವರ್ಷದಿಂದ ಹತ್ರ ಇದ್ರು. ಏನು ಕೆಲಸ ಮಾಡ್ತಿದ್ರು? ಇದು ಸುಚರಿತ್ಗೆ ಎಲ್ತು ಇದಕ್ಕೆ ಹಾಂ. ಪ್ರೊಡಕ್ಷನ್ ಇದಕ್ಕೆ ಸೂಪರ್ವೈಸರ್ ಆಗಿ ಹೋಯ್ತೀನಿ ಅಂತ ಹೇಳಿದ್ರು. ಈಗ ರಾತ್ರಿ ಪೊಲೀಸ್ನವರೆಲ್ಲ ಬಂದಿದ್ರಲ್ಲ, ಆ ವಿಚಾರ ಎಲ್ಲ ಗೊತ್ತಾಯ್ತಾ ನಿಮಗೆ? ಗೊತ್ತಿಲ್ಲ ಸರ್ ನಮಗೆ. ಗೊತ್ತಿಲ್ಲ ನಮಗೆ. ಆಮೇಲೆ ಅವ್ರು ಕರ್ಕೊಂಡು ಹೋಗಿದ್ದು ಆದ್ಮೇಲೆ ನಾವು ಈಚೆಗೆ ಬಂದಿದ್ದು ಇರಲಿಲ್ಲ. ನಾವು ಮನೆ ಒಳಗಿಂದ ಕೂಗ್ದಾಗ ಬಂದಾದ್ಮೇಲೆ ಅಲ್ಲೇ ಹೊಂಟಾಗಿದ್ರು. ಯಾವಾಗ ಬಂದಿದ್ರು ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ. ನಮ್ಮ ಮನೆಯವರಿಗೆ ನಮ್ಮ ಫ್ಯಾಮಿಲಿಗೆ ಗೊತ್ತಿಲ್ಲ. ಅವನೊಬ್ಬನೇ ಮಾತ್ರ ಕೆಲ್ಸಕ್ಕೆ ಹೋಗ್ತಿದ್ನಾ? ಅವನೊಬ್ಬನೇ ರೂಮಲ್ಲಿ ಇದ್ದಿದ್ದು. ಅವನೊಬ್ಬನೇ ಫಸ್ಟು ಅವ್ರಿಬ್ರಿದ್ರು ಹೊಂಟೋಗಿದ್ರು. ಅವರು 6 ತಿಂಗಳಾಗಿತ್ತು ಹೋಗಿ. ಅಲ್ಲ, ಫಸ್ಟಿಗೆ ಫ್ಯಾಮಿಲಿ ಬಂದಿದ್ರು, ಅವರು ಮದುವೆ ಆಗಿದ್ನ? ಫ್ಯಾಮಿಲಿ ಇದ್ರು ಅಂತ ಹೇಳ್ಬಿಟ್ಟು, ಗಂಡ ಹೆಂಡ್ರು ಅಂತ ಹೇಳ್ಬಿಟ್ಟು ಇದ್ರು. ಆ ಹುಡುಗಿ ಏನೋ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೋಯ್ತು ಅಂತ ಹೇಳ್ಬಿಟ್ಟು ಹೇಳಿದ್ರು ಅಷ್ಟೇ. ಅವ್ರು ಅಲ್ಲಿ 6 ತಿಂಗಳಾಗೋದು ಹೋಗಿ ಹುಡುಗಿ. ಆಮೇಲೆ ಏನೋ ಇವನೊಬ್ಬನೇ ಸಿಂಗಲ್ ಇದ್ದ. ಡೈಲಿ ಹೆಂಗೆ ಕೆಲ್ಸಕ್ಕೆ ಹೋಗೋದು ಬರೋದು ಅವನ ಪಾಡಿಗೆ? ಅವ್ರು ಕೆಲ್ಸಕ್ಕೆ ಹೋಗೋದು ಬರೋದು. ಮನೆ ಕಡೆ ರೂಮಲ್ಲಿ ಅವ್ರು ಏನು ಕದಾಯ ಕಡೋರು ಅಚ್ಚುಕಟ್ಟಾಗಿ ಅವ್ರ ಪಾಡು ಅವ್ರದ್ದು ಇರೋರು. ಅವ್ರು ಏನು ಡ್ಯೂಟಿ ಬಂದ ಅಂದರೆ ರೂಮು ಅಷ್ಟೇ. ಯಾರ ಜೊತೆ ನಮ್ಮ ಅಲೋನೇ ಇಲ್ಲ. ನಮಗೆ ಏನಾರ ಇದನ್ನ ಕೊಡೋಕ್ಕೆ ಪೇಮೆಂಟ್ ಏನಾರು ಕೊಟ್ಟರೆ 2 ತಿಂಗಳದ್ದು ಹಿಂಗೆ ಸೇರಿಸಿ ಒಂದೊಂದ್ಸಲಿ ಬಾಡಿಗೆ ಕೊಡೋರು ಅಷ್ಟೇ. ಈಗ ಈ ಹಾಸನದಲ್ಲಿ ಮಹಿಳೆ ನಾಪತ್ತೆ ಈ ಥರದ್ದೆಲ್ಲ ನ್ಯೂಸ್ ನೋಡಿದ್ರ ನೀವು? ನ್ಯೂಸ್ ನೋಡಿದ್ರು ಸರ್. ಹುಡುಗರು ತೋರಿಸೋರು ನೋಡಿದ್ದು. ಅಲ್ಲೆಲ್ಲ ಹುಡುಕ್ತವ್ರಂತೆ, ಅದೇನೋ ಬಟ್ಟೆ ಬಿದ್ದದಂತೆ, ಅದು ಇದು ಅಂತ ಹೇಳೋರು. ಬ್ಯಾಗ್ ಅಂತ ಇದು ಎಲ್ಲ ಹೇಳೋರು. ನೋಡೋ ಇಲ್ಲೇ ಅಷ್ಟೇ. ಇಲ್ಲಿ ಬಂದಿದ್ದಾಳೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗಿಲ್ಲ? ಒಬ್ಬ ಒಂದು ಪಿಳ್ಳೆಗೂ ಮಾಹಿತಿ ಇಲ್ಲ ಅದು. ಈ ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋದ್ಮೇಲೆ ಗೊತ್ತಾಯ್ತು. ಕರ್ಕೊಂಡು ಹೋದ್ರು ಅಂತ ಹೇಳಿದ್ರಲ್ಲ, ಅವಾಗಲೇ ಗೊತ್ತಾಗಿದ್ದು. ಎಲ್ಲಿದ್ಲಂತೆ? ಮನೆ ಒಳಗಡೆ? ಮನೆ ಒಳಗಡೆ ಮ್ಯಾಗಡೆ ಏನೋ ಇದ್ರ ಮೇಲೆ ಕುಂಡ್ರಿಸಿದ್ನಂತೆ, ಸಜ್ಜೆ ಮೇಲೆ ಅಂತ ಅಂದ್ರು. ಮೇಲ್ಗಡೆ? ಮೇಲ್ಗಡೆ. ಯಾರು ಬಂದ್ರು, ಒಳಗೆ ಬಂದ್ರು ಗೊತ್ತಾಗ್ಬಾರ್ದು ಅಂತ ಏನೋ ಆ ಥರ. ಇಲ್ಲಿ ಹೆಂಗೆ ಅವ್ನ ಬಿಹೇವಿಯರ್ ಹೆಂಗಿತ್ತು ಡೇವಿಡ್? ಸರ್ ಅವ್ರು ಡ್ಯೂಟಿಗೆ ಒಂದು ಬರೋನು ಪಾಪ ಏನು ಅದ್ರದ್ದು ಇಲ್ಲ. ಇಲ್ಲಿ ಯಾರು ನಮ್ಮ ಇಲ್ಲಿ ಲೋಕಲ್ ಹತ್ರ ಏನು ಎಂಟ್ರಿನೇ ಇಲ್ಲ. ಅವರು ಅವ್ರದ್ದೇ ಒಂದು ಇದ್ರಿದ್ದಾರಲ್ಲ, ಅವ್ರ ಟೀಮ್ನವರು, ಹುಡುಗರು ಅವ್ರವ್ರು ಕೆಲ್ಸಕ್ಕೆ ಹೋಗೋರು ಬಿಡೋರು ಅಷ್ಟೇ. ಈಗ ಈ ಥರ ಮಾಡೋಂಥವ್ರಿಗೆ ಏನು ಹೇಳ್ತೀರಾ ನೀವು? ಏನು ಹೇಳ್ತೀಯ ಅಂದರೆ, ಅವರು ತಿರ್ಗಾ ಜೀವಮಾನಕ್ಕೂ ಇದು ಮಾಡಬಾರ್ದು ಅಂತ ಶಿಕ್ಷೆ ಕೊಡಬೇಕು. ತೊಂದರೆ ಕೊಡಬಾರ್ದು, ಶಿಕ್ಷೆ ಕೊಡಬೇಕು. ಥ್ಯಾಂಕ್ ಯು. ಇದಿಷ್ಟು ಮನೆ ಮಾಲೀಕರಾಗಿರುವಂತಹ ಶಿವಣ್ಣ ಅವರು ಹೇಳ್ತಾ ಇರುವಂಥದ್ದು. ಬೇರೆ ಯಾರಿಗೂ ಈ ರೀತಿಯಾಗಿ ತೊಂದರೆ ಕೊಡಬಾರ್ದು, ಅವರಿಗೆ ಸರಿಯಾದ ಕಾನೂನು ರೀತಿ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಅವರ ಮಾತು.